ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಶಾವಿಗೆ ಪಾಯಸ. ಅದಕ್ಕೆ ನಾನು ಸಕ್ಕರೆನ ಬಳಸಿಲ್ಲ, ಬದಲಾಗಿ ಬೆಲ್ಲವನ್ನು ಹಾಕಿ ಮಾಡಿರುವಂಥದ್ದು. ಇನ್ನೊಂದು ವಿಶೇಷ ಅಂತಂದರೆ ಹಾಲನ್ನು ಬಳಸಿಲ್ಲ, ಅದರ ಬದಲಾಗಿ ಕಾಯಿ ಹಾಲನ್ನು ತೆಗೆದು ಮಾಡಿರುವಂಥದ್ದು. ತುಂಬ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲೆಗೆ 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಗೋಡಂಬಿ ದ್ರಾಕ್ಷಿನ ಹುರಿದು ಇಟ್ಕೊಂಬಿಡೋಣ. ಈಗ ಮೊದಲನೇದಾಗಿ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಕಲರ್ ಬಂದ ಮೇಲೆ ಇದಕ್ಕೆ ದ್ರಾಕ್ಷಿನ ಹಾಕ್ಕೊಂಡು ಚೆನ್ನಾಗಿ ಹುರಿದಿದೆ ಅಂತ ಆದರೆ ಒಂದು ಬಟ್ಲಿಗೆ ತೆಕ್ಕೊಂಬಿಡಬೇಕು. ಈಗ ಆಗಿದೆ ಇದು. ಒಂದು ಬಟ್ಲಿಗೆ ಇದನ್ನು ಹಾಕ್ಕೋತಾ ಇದ್ದೀನಿ. ಈಗ ಉಳಿದಿರೋ ತುಪ್ಪಕ್ಕೆ 1 ಕಪ್ನಷ್ಟು ಶಾವಿಗೆ ತೊಗೊಂಡಿದ್ದೀನಿ. ಇದು ಹುರಿದಿಲ್ಲ, ಹಾಗಾಗಿ ನಾನು ಹುರ್ಕೋತಾ ಇದ್ದೀನಿ. ಹುರಿದಿರೋದು ನೀವು ತೊಗೊಂಡ್ರೆ ಈ ಕೆಲಸ ತಪ್ಪತ್ತೆ. ಈಗ ಸಣ್ಣ ಊರಿನಲ್ಲಿ ಸುಮಾರು 5ರಿಂದ 6 ನಿಮಿಷ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಕಲರ್ ಬರೋ ತನಕ ಹುರ್ಕೋತಾ ಇದ್ದೀನಿ. ನಿಮಗೆ ಪಾಯಸ ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ 1 ಸ್ಪೂನ್ನಷ್ಟು ಚಿರೋಟಿ ರವೆ ಹಾಕ್ಕೊಳ್ಳೋದು. ಇದು ಆಪ್ಷನಲ್ಲು. ಬೇಡದೆ ಹೋದರೆ ಸ್ಕಿಪ್ ಮಾಡ್ಬೋದು. ನೀರಾಗಿ ಬೇಕು ಅಂತಂದರೆ ಇದನ್ನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಹುರ್ಕೋತಾ ಇದ್ದೀನಿ. ಅಷ್ಟೊತ್ತಿಗೆ ನಾವು ಒಂದು ತೆಂಗಿನಕಾಯಿಯಿಂದ ಹಾಲನ್ನು ತೆಕ್ಕೊಂಡ್ಬಿಡೋಣ. 1 ಕಪ್ನಷ್ಟು ತೆಂಗಿನ ತುರಿ ಹಾಕ್ಕೊಂಡು 1 ದೊಡ್ಡ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಈಗ ಇದನ್ನು ರುಬ್ಕೊಂಡು ಈ ರೀತಿಯಾಗಿ ಒಂದು ಪಾತ್ರೆಗೆ ನಾವು ಶೋಧಿಸ್ಕೋಬೇಕು. ಗಟ್ಟಿ ಹಾಲು ಬರುತ್ತೆ. ಇದನ್ನು ಸಪ್ರೇಟಾಗಿ ಇಟ್ಕೋಬೇಕು. ಒಂದು ದೊಡ್ಡ ಗ್ಲಾಸಷ್ಟು ಹಾಲು ಬಂದಿದೆ. ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಇದನ್ನು ಬೇರೆ ಕಡೆ ಇಟ್ಕೊಂಡು ಈಗ ಮತ್ತೆ ಇದು ಉಳ್ಕೊಂಡಿದೆಯಲ್ಲ, ಅಂದರೆ ನಮ್ಮ ಕಾಯಿ ತುರಿ ತೆಗೆದಿರೋ ಅಂಥದ್ದು ಉಳ್ಕೊಂಡಿದೆಯಲ್ಲ, ಅದನ್ನು ಇನ್ನೊಂದು ಸಲ ನಾನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ತಿರ್ಗಾ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ರುಬ್ಕೊಂಡಿದ್ದಾಗಿದೆ. ಇದನ್ನು ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ತೆಳ್ಳಗೆ ಇರುತ್ತೆ ಇದು, ಅಷ್ಟು ಗಟ್ಟಿಯಾಗಿ ಇರಲ್ಲ. ಹಾಗಾಗಿ ಎರಡನ್ನೂ ಬೇರೆ ಬೇರೆಯಾಗಿ ಇಟ್ಕೋಬೇಕು. ಒಂದು ಗಟ್ಟಿಯಾಗಿರುತ್ತೆ, ಇನ್ನೊಂದು ಸ್ವಲ್ಪ ತೆಳ್ಳಗೆ ಇರುತ್ತೆ. ಈ ರೀತಿಯಾಗಿ 2 ಗ್ಲಾಸು ನಾನು ಕಾಯಿ ಹಾಲನ್ನು ತೆಗೆದು ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ 1 ಕಪ್ನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಅಷ್ಟೇ ಪ್ರಮಾಣದ ನೀರನ್ನು ಹಾಕ್ಕೊಂಡು ಕರಗಿಸ್ಕೊಂಬಿಡೋಣ. ನೀವು ಆರ್ಗ್ಯಾನಿಕ್ ಬೆಲ್ಲ ಉಪಯೋಗಿಸೋ ಹಾಗಿದ್ರೆ ಈ ಒಂದು ಕೆಲಸ ಏನು ಇರಲ್ಲ. ಈಗ ಕರಗಿದೆ, ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಶಾವಿಗೆ ಕೂಡ ಹುರಿದಿದ್ದಾಗಿದೆ. ಇದಕ್ಕೆ 2ನೇ ಬಾರಿ ತೆಗೆದ ಒಂದು ಹಾಲಿದೆಯಲ್ಲ, ಅಂದರೆ ತೆಳ್ಳಗೆ ಇರೋ ಹಾಲು, ಅದನ್ನು ಹಾಕ್ಕೊಂಡು ಶಾವಿಗೆನ ಬೇಯಿಸ್ಕೊಳ್ಳೋಣ. ಸಣ್ಣ ಊರಿನಲ್ಲಿ ಬೇಯಿಸ್ಕೋಬೇಕು. ಈಗ ನೋಡಿ ಎಲ್ಲ ಬೆಂದಿದೆ ಅಂತ ಆದರೆ ಒಂದು ಸಲ ಚೆಕ್ ಮಾಡ್ಕೋಬೇಕು. ಈಗ ಸ್ವಲ್ಪ ಗಟ್ಟಿಯಾಗಿದೆ. ಆಮೇಲೆ ನಾವು ಮಿಕ್ಕ ಪದಾರ್ಥಗಳನ್ನ ಸೇರಿಸಿದಾಗ ಅದು ನೀರಾಗತ್ತೆ. ಈಗ ಸಂಪೂರ್ಣವಾಗಿ ಬೆಂದಿದೆ. ಹಾಗಾಗಿ ನಾನು ಬೆಲ್ಲದ ನೀರನ್ನು ಹಾಕ್ಕೋತಾ ಇದ್ದೀನಿ. ಬೆಂದ ಮೇಲೆ ನೀವು ಹಾಕ್ಕೋಬೇಕು, ಇಲ್ಲ ಅಂತಂದರೆ ಆಮೇಲೆ ಬೇಯಲ್ಲ ಅದು. ಈಗ ಈ ಬೆಲ್ಲದ ನೀರನ್ನು ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಉರಿ ಆದಷ್ಟು ಸಣ್ಣದಿರಲಿ. ಈಗ ಮಿಕ್ಸ್ ಮಾಡ್ಕೊಂಬಿಡೋಣ. ಇಷ್ಟು ಸಿಹಿ ಸಾಕಾಗುತ್ತೆ. ನಿಮಗೆ ಬೇಕು ಅಂತಂದರೆ ಇನ್ನೂ ಒಂದು 2ರಿಂದ 3 ಸ್ಪೂನ್ನಷ್ಟು ಬೆಲ್ಲನ ಹಾಕ್ಕೋಬೋದು. ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೆಲ್ಲ ಯಾವ ಕಲರು ಇರುತ್ತೆ ಅದೇ ರೀತಿ ಪಾಯಸ ಬರುತ್ತೆ. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗಾಗಲೇ ಬೆಂದಿರೋ ಶಾವಿಗೆ ಈಗ ಸಿಹಿ ಕೂಡ ಸೇರಿದೆ. ಈಗ ಗಟ್ಟಿ ಹಾಲನ್ನು ನಾನು ಹಾಕ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಬಿಡೋಣ. ಎಲ್ಲವೂ ಚೆನ್ನಾಗಿ ಬೆಂದಿದೆ. ಈಗ ನೀರಾಗಿ ಆಗಿದೆ. ಆದಷ್ಟು ಉರಿ ಸಣ್ಣದಿರಲಿ, ಕುದಿಸೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಬಿಸಿ ಆದರೆ ಸಾಕು. ನಾವು ಹುರಿದು ತೆಗೆದಿಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿ, ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಹದದಲ್ಲಿ ಬೇಕು ಅಂತಂದರೆ ನೀವು ನೀರಾಗಿ ಮಾಡ್ಕೋಬೋದು, ಇಲ್ಲ ಗಟ್ಟಿಯಾಗಿ ಮಾಡ್ಕೋಬೋದು. ಈಗ ಪಾಯಸ ರೆಡಿಯಾಗಿದೆ. ಸರ್ವ್ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.